ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದರೆ ಯಾರೆಲ್ಲ ಸಪ್ರೇಷನಲ್ಲಿ ಇದ್ದೀರಾ, ಬ್ರೇಕಪ್ ಸಿಚುಯೇಷನಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ, ಈಗ ಆಲ್ರೆಡಿ ನಿಮ್ಮ ವ್ಯಕ್ತಿ ಜೊತೆ ನಿಮ್ಮ ಸಂಬಂಧ ಬ್ರೇಕಪ್ ಆಗಿದೆ ಅಂತ ಹೇಳೋರು ಈ ಒಂದು ನೀವು ನೋಡ್ಕೊಳ್ಳಿ. ಕಾನ್ಸೆಪ್ಟ್ ಏನಂತ ಅಂದರೆ ನಿಮ್ಮ ಮಾಜಿ ಪ್ರೇಮಿ ಈಗಲೂ ಕೂಡ ಅವರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರಾ, ಪ್ರೀತಿ ಮಾಡ್ತಾ ಇದ್ದಾರಾ, ಡೂ ದೇ ಸ್ಟಿಲ್ ಲವ್ ಯು ಅನ್ನೋ ಒಂದು ರೀಡಿಂಗ್ನ ತೊಗೊಂಡು ಬಂದಿದ್ದೀನಿ. ಸೊ ಸಾಕಷ್ಟು ಜನ ಸಾಕಷ್ಟು ಬಾರಿ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ತುಂಬ ಸತಿ ಕಮೆಂಟ್ ಮಾಡಿದ್ದೀರಾ ಅಥವಾ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದೀರಾ ಅಂತ ಹೇಳ್ಬೋದು. ಸೊ ಫೈನಲಿ ಯೋರ್ ರಿಕ್ವೆಸ್ಟೆಡ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ಅಮೆಂಥಿಸ್ಟ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜೋಲಿ. ಇವೆರಡು ಕ್ರಿಸ್ಟಲಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗಿದೆಯೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಯಾರೆಲ್ಲ ಅಮೆಂಥಿಸ್ಟ್ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಈಗಲೂ ಕೂಡ ಇಷ್ಟಪಡ್ತಾ ಇದ್ದಾರಾ, ಪ್ರೀತಿಸ್ತಾ ಇದ್ದಾರಾ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 5 ಆಫ್ ಪೆಂಟಿಕಲ್ಸ್ ಇದೆ. ಸೊ ಗೈಸ್ ಯಾರಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡಿದಿರಾ, ಐ ಹ್ಯಾವ್ 5 ಆಫ್ ಪೆಂಟಿಕಲ್ಸ್, 6 ಆಫ್ ಸೋರ್ಡ್ಸ್, ಜಸ್ಟಿಸ್, ಹರ್ಮಿಟ್, ಪೇಜ್ ಆಫ್ ಕಪ್ಸ್, ಕ್ವೀನ್ ಆಫ್ ಕಪ್ಸ್, ಅದರ ಜೊತೆಗೆ ನನಗೆ ಜಡ್ಜ್ಮೆಂಟ್ ಬರ್ತಾ ಇದೆ. ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರಾ, ಪ್ರೀತಿ ಮಾಡ್ತಾ ಇದ್ದಾರಾ, ಈಗಲೂ ಕೂಡ ಅವರು ನಿಮ್ಮ ನೆನಪಲ್ಲಿ ಇದ್ದಾರಾ ಅನ್ನೋದಾದರೆ ಡೆಫಿನೆಟ್ಲಿ ನಾನೇನು ಹೇಳ್ತೀನಿ, ನಿಮ್ಮ ನೆನಪುಗಳು ಆ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಕಾಡುತ್ತೆ. ಆ ಒಂದು ವ್ಯಕ್ತಿ ನಿಮ್ಮನ್ನ ಈಗಲೂ ಕೂಡ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ನೆನಪುಗಳು ಬಂದಾಗೆಲ್ಲನೂ ಕೂಡ ಡೆಫಿನೆಟ್ಲಿ ಅವರು ನಿಮ್ಮನ್ನ ತುಂಬ ಫೀಲ್ ಮಾಡ್ತಾರೆ. ಸೊ ಇವತ್ತು ಆ ಒಂದು ವ್ಯಕ್ತಿ ಜೊತೆಗೆ ಇದ್ದಿದ್ರೆ ನನ್ನ ಲೈಫ್ ಯಾವ ಥರ ಇರ್ತಾ ಇತ್ತು, ಎಷ್ಟು ನಾವು ಖುಷಿಯಾಗಿರ್ಬೋದಾಗಿತ್ತು, ಈ ಥರ ಒಂದು ಹ್ಯಾಪಿ ಮೊಮೆಂಟಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಈಗಲೂ ಪ್ರೀತಿಸ್ತಾ ಇದ್ದಾರಾ ಅನ್ನೋದಕ್ಕೆ ಎಸ್ ಅಂತಲೇ ನಾನು ಹೇಳ್ತೀನಿ. ಬಟ್ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಇದೆ. ಸೊ ಆ ಒಂದು ಈಗೋನ ಬಿಟ್ಟು ಆ ಒಂದು ಪ್ರೀತಿಗೆ ಸರೆಂಡರ್ ಆಗೋದಕ್ಕೆ ಈ ಒಂದು ವ್ಯಕ್ತಿಯ ಮನಸ್ಸು ಒಪ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಐ ಥಿಂಕ್ ಪಾಸ್ಟಲ್ಲಿ ಈ ಹಿಂದೆ ನಿಮ್ಮ ಇಬ್ಬರ ಮಧ್ಯ ಕೆಲವೊಂದು ವಿಚಾರಗಳು ಕೆಲವೊಂದು ಘಟನೆಗಳು ನಡೆದಿದೆ. ಸೊ ತುಂಬಾ ಎದುರುತ್ತಾರೆ ನಿಮ್ಮ ವ್ಯಕ್ತಿ ಆ ಒಂದು ಕನೆಕ್ಷನ್ನ ಒಪ್ಕೊಳ್ಳುವಾಗ, ಅಥವಾ ನಿಮ್ಮ ವ್ಯಕ್ತಿಗೆ ತುಂಬಾ ಪ್ರಪೋಸಲ್ಸ್ ಇದೆ, ತುಂಬಾ ಚಾಯ್ಸಸ್ ಇದೆ. ಸೊ ಒಂದು ರಿಲೇಶನ್ಶಿಪ್ ಅಂತ ಬಂದರೆ ಅಥವಾ ತುಂಬಾ ಪ್ರಪೋಸಲ್ಸ್ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿಗೆ ತುಂಬಾ ಭಯ ಕಾಡುತ್ತೆ, ಸ್ಕೇರ್ ಆಗ್ತಾರೆ. ರಿಲೇಶನ್ಶಿಪ್, ಕಮಿಟ್ಮೆಂಟ್, ಮದುವೆ ಅನ್ನೋದೆಲ್ಲ ಅವರ ಮೈಂಡಲ್ಲಿ ಸದ್ಯಕ್ಕೆ ಇವಾಗ ಇಲ್ಲ, ಅದು ಯಾವುದಕ್ಕೂ ಜಾಗ ಇಲ್ಲ. ಸೊ ಇವಾಗ ನಿಮ್ಮ ವ್ಯಕ್ತಿ ತುಂಬಾ ತುಂಬ ಕರಿಯರ್ ಬಗ್ಗೆ ಫೋಕಸ್ ಮಾಡ್ತಾರೆ, ಕೆಲಸ ಕಾರ್ಯಗಳಲ್ಲಿ ಫೋಕಸ್ ಮಾಡ್ತಾರೆ. ಅವ್ರಿಗೆ ಯಾರಾದರೂ ಒಬ್ರು ಬೇಕು ಅನ್ನೋ ಲೆವೆಲ್ಗೆ ಅವರ ಮನಸ್ಸಿಗೆ ಅವರ ಹೃದಯಕ್ಕೆ ಅಷ್ಟು ಸ್ಪೇಸ್ ಅವ್ರು ಕೊಡ್ತಾ ಇಲ್ಲ. ಸೊ ತುಂಬ ಕಷ್ಟಪಟ್ಟು ವರ್ಕ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಅವ್ರಿಗೆ ಫಿನಾನ್ಷಿಯಲಿ ಅವ್ರಿಗೆ ಇವಾಗ ಲಾಸ್ ಆಗಿರ್ಬೋದು ಆ್ಯಂಡ್ ತುಂಬಾ ಸಾಲಗಳು ಮಾಡಿರ್ಬೋದು, ಅದ್ರ ಬಗ್ಗೆ ಅವರ ಮೈಂಡ್ ಇದೆ. ಸೊ ಸೆಟಲ್ ಆಗಬೇಕು ನಾನು, ಐ ಶುಡ್ ಗೆಟ್ ಸೆಟಲ್ಡ್. ಸೊ ಅದಾದಮೇಲೆ ವಿ ಕ್ಯಾನ್ ಸಿ ಮ್ಯಾರೇಜ್, ಮದುವೆ, ಕಮಿಟ್ಮೆಂಟ್ ಅಂತ ಈ ಥರ ಅವರು ಯೋಚನೆ ಮಾಡ್ತಾರೆ. ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನೀವು ಅಂತ ಬಂದರೆ ಡೆಫಿನೆಟ್ಲಿ ಪ್ರೀತಿ ಇದೆ, ಅಷ್ಟೂ ಅವ್ರಿಗೆ ತುಂಬ ಕೋಪನೂ ಇದೆ ಅಂತ ಹೇಳ್ಬೋದು. ಸೊ ಎಲ್ಲ ಒಂದು ಕಡೆ ಈ ಒಂದು ಪ್ರೀತಿಗೆ ಅವರ ಮನೆಯಲ್ಲಿ ತುಂಬಾ ಅಪೋಸ್ ಇರ್ಬೋದು. ಐ ಥಿಂಕ್ ನನಗೆ ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ಅವರ ತಾಯಿಗೆ ನೀವಿಬ್ಬರು ಒಂದಾಗೋದು ಇಷ್ಟ ಇಲ್ಲದೆ ಇರ್ಬೋದು. ಸೊ ಅವರ ತಾಯಿಯಿಂದನೇ ಬ್ರೇಕಪ್ ಆಗಿರ್ಬೋದು. ಸೊ ಒಂದು ಎನರ್ಜಿ ಇದೆ, ಒಂದು ಫೀಮೇಲ್ ಎನರ್ಜಿ. ಆ ಒಂದು ವ್ಯಕ್ತಿ
ಒಂದು ಫೀಮೇಲ್ ಕಂಟ್ರೋಲಲ್ಲಿ ಇದ್ದಾರೆ. ಐ ಥಿಂಕ್ ದಿಸ್ ಪರ್ಸನ್ಸ್ ಮದರ್ ಎನರ್ಜಿ ಅಂತಾನೆ ಹೇಳ್ಬೋದು. ಸೊ ಅವರ ತಾಯಿಯ ಕಂಟ್ರೋಲಲ್ಲಿ ಇದ್ದಾರೆ. ಅವ್ರ ತಾಯಿ ಏನು ಹೇಳ್ತಾರೆ ಅದನ್ನ ಇವ್ರು ಫಾಲೋ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಲೈಕ್ ಅಷ್ಟು ಸುಲಭವಾಗಿ ಲೈಕ್ ಈ ಒಂದು ವ್ಯಕ್ತಿ ಯಾವುದನ್ನು ಒಪ್ಕೊಳ್ಳೋದಿಲ್ಲ. ಅವ್ರ ತಪ್ಪನಾಗಿರ್ಲಿ ಅಥವಾ ಅವ್ರು ಮಾಡಿರುವಂಥ ತೊಗೊಂಡಿರುವಂಥ ಡಿಸಿಷನ್ ಮೇಲೆ ಆಗಲಿ ಅವ್ರು ಅಷ್ಟೊಂದು ಬೇಗ ಒಪ್ಕೊಳ್ಳೋದಿಲ್ಲ. ತುಂಬಾ ಈಗೋಯಿಸ್ಟಿಕ್ ಇದ್ದಾರೆ. ಸೊ ತುಂಬ ಆ್ಯಟಿಟ್ಯೂಡ್ ಇದೆ. ಸೊ ಯಾವುದಕ್ಕೂ ಅವ್ರು ಬೇಗ ಒಪ್ಕೊಳ್ಳೋದಿಲ್ಲ, ಸರೆಂಡರ್ ಆಗೋದಿಲ್ಲ. ಸೊ ಈ ಥರ ಕ್ಯಾರೆಕ್ಟರ್ ಇರೋಂಥ ವ್ಯಕ್ತಿನ ನೀವು ಇಷ್ಟಪಡ್ತಾ ಇದ್ರ. ಬಟ್ ಮುಂದೆ ಬರುವಂಥ ದಿನಗಳಲ್ಲಿ ಇನ್ ದ ನಿಯರ್ ಫ್ಯೂಚರ್ ದಿಸ್ ಪರ್ಸನ್ ವಾಂಟ್ಸ್ ಟು ಟಾಕ್ ಟು ಯು ಅಂತಲೂ ಕೂಡ ಹೇಳ್ಬೋದು. ಜಸ್ಟಿಸ್ ಬರ್ತಾ ಇದೆ, ಜಡ್ಜ್ಮೆಂಟ್ ಇದೆ. ಐ ಥಿಂಕ್ ದೇರ್ ಈಸ್ ಎನ್ ಆಪರ್ಚುನಿಟಿ ಟು ಗೆಟ್ ರಿಕನ್ಸಿಲೇಷನ್. ಸೊ ನೀವಿಬ್ರು ಒಂದಾಗೋದಕ್ಕೆ ಆಪರ್ಚುನಿಟಿ ಅಂತೂ ಖಂಡಿತ ಇದೆ. ಸೊ ಡಿವೈನ್ಲಿ ಗೈಡೆಡ್ ರಿಲೇಶನ್ಶಿಪ್ಪು ಆಗಿದೆ ನಿಮ್ಮದು. ಬಟ್ ಐ ಥಿಂಕ್ ಈ ಒಂದು ಸಪ್ರೇಷನಿಂದ ನಿಮ್ಮ ವ್ಯಕ್ತಿಗೆ ಕೆಲವೊಂದು ಪಾಠಗಳನ್ನ ಕಲಿಬೇಕಾಗಿದೆ. ಅಥವಾ ನಿಮಗೂ ಕೂಡ ಐ ಥಿಂಕ್ ದಿಸ್ ಇಸ್ ಯೋರ್ ಕರ್ಮ ಅಂತ ಹೇಳ್ಬೋದು. ಆ ಕರ್ಮದಿಂದ ನೀವಿಬ್ರು ದೂರ ಆಗಿದ್ದೀರಾ, ಸಪ್ರೇಟ್ ಆಗಿದ್ದೀರಾ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಅಂತಾನೆ ಹೇಳ್ತೀನಿ ಇನ್ ದ ನಿಯರ್ ಫ್ಯೂಚರ್ ಗೈಸ್. ಇಟ್ ವಿಲ್ ಟೇಕ್ ಲಾಟ್ಸ್ ಆಫ್ ಟೈಮ್. ಯಾಕಂತಂದರೆ ನನಗಿಲ್ಲಿ ಐ ಥಿಂಕ್ ದಿಸ್ ಪರ್ಸನ್ ಈ ಒಂದು ವ್ಯಕ್ತಿಗೆ ಇನ್ನೂ ಟೈಮ್ ಬೇಕಾಗಿದೆ. ಲೈಕ್ ಅವರ ಲೈಫಲ್ಲಿ ಏನೂ ಕೂಡ ಪ್ರಾಪರ್ ಆಗಿಲ್ಲ. ಎಲ್ಲನೂ ಕೂಡ ಅನ್ಸ್ಟೇಬಲ್ ಆಗಿದೆ. ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು. ಸೊ ಅವ್ರ ಕರಿಯರ್ ಲೈಫಲ್ಲಿ ಆಗಲಿ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರಲಿ, ಅಥವಾ ಫಿನಾನ್ಷಿಯಲಿ ಅವರು ತುಂಬಾ ಕುಗ್ಗೋಗ್ತಾ ಇದ್ದಾರೆ, ಡೌನ್ ಆಗ್ತಾ ಇದ್ದಾರೆ. ಆ್ಯಂಡ್ ಅದೆಲ್ಲನೂ ಕೂಡ ಅವರು ಒಂದ್ಸತಿ ಬ್ಯಾಲೆನ್ಸ್ಡ್ ಆದಾಗ, ಅವರ ಮನಸ್ಸು ಕೂಡ ಹೀಲ್ ಆದಾಗ, ದಿಸ್ ಪರ್ಸನ್ ಇಸ್ ನಾಟ್ ಎಟ್ ಆಲ್ ಹೀಲ್ಡ್. ಅವರು ಇನ್ನೂ ಹೀಲ್ ಆಗಿಲ್ಲ. ಸೊ ಅವರು ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ, ಫ್ರಸ್ಟ್ರೇಷನಲ್ಲಿ ಇದ್ದಾರೆ, ಸ್ಟ್ರೆಸ್ಸಲ್ಲಿ ಇದ್ದಾರೆ. ಸೊ ತುಂಬಾ ಐ ಥಿಂಕ್ ನನಗೆ ಈ ಒಂದು ವ್ಯಕ್ತಿ ಏಕಾಂಗಿ ಆಗ್ತಾ ಇದ್ದಾರೆ. ಅವ್ರು ಯಾರ ಜೊತೆನೂ ಅಷ್ಟೊಂದು ಬೆರೀತಾ ಇಲ್ಲ. ಈ ಥರ ಎನರ್ಜಿಯಲ್ಲಿ ಆ ಒಂದು ವ್ಯಕ್ತಿ ಪಾರ್ಟ್ ಆಗಿದ್ದಾರೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನೀವು ಬೇಕು. ಆದರೆ ಅವರೇ ಮೆಸೇಜು, ಕಾಲು, ಕಮ್ಯುನಿಕೇಷನ್ ಮಾಡೋದಕ್ಕೆ ಒಂದು ವ್ಯಕ್ತಿಗೆ ಹಿಂಜರಿಕೆ ಇದೆ. ತುಂಬಾ ಹಿಂಜರಿಕೆ ಇದೆ, ತುಂಬ ಶೈನೆಸ್ ಇದೆ. ಸೊ ಅಷ್ಟೇ ಕೋಪ ಇದೆ, ಬೇಜಾರಿದೆ, ಎಲ್ಲನೂ ಕೂಡ ಅವ್ರಿಗೆ ನಿಮ್ಮ ಮೇಲೆ ಇದೆ, ಎಮೋಷನ್ಸ್ ಇದೆ ಅಂತ ಹೇಳ್ಬೋದು. ಬಟ್ ತೋರಿಸ್ಕೊಳ್ಳೋದು ದಿಸ್ ಪರ್ಸನ್ ಇಸ್ ನಾಟ್ ಸಮ್ ಒನ್ ಲೈಕ್ ಎಕ್ಸ್ಪ್ರೆಸಿವ್ ಇಲ್ಲ, ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಸೊ ಅವ್ರಿಗೆ ನೋವು ಆದರೂ ಆಗಿರಲಿ, ದುಃಖ ಆದರೂ ಆಗಿರಲಿ, ಖುಷಿ ಆದರೂ ಆಗಿರಲಿ, ಲವ್ ಆದರೂ ಆಗಿರಲಿ, ಯಾರ ಹತ್ರನೂ ಕೂಡ ಇವರು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಅವರ ಮನಸ್ಸಿನಲ್ಲೇ ಇಟ್ಕೊಳ್ತಾರೆ ಅಂತ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಸ್ಟಿಲ್ ಲವ್ಸ್ ಯು. ಬಟ್ ಅವ್ರಿಗೆ ಸರೆಂಡರ್ ಆಗೋದಕ್ಕೆ ಇಷ್ಟ ಇಲ್ಲ. ಅವ್ರ ಈಗೋನ ಬಿಟ್ಟು ನಿಮ್ಮ ಹತ್ರ ಬರೋದಕ್ಕೆ ಇಷ್ಟ ಇಲ್ಲ. ಸೊ ಇನ್ ದ ನಿಯರ್ ಫ್ಯೂಚರ್ ಸಾಧ್ಯ ಇದೆ ಅಂತ ಬರ್ತಾ ಇದೆ. ಸೊ ಟ್ರಸ್ಟ್ ಮಾಡಿ, ಬಿಲೀವ್ ಮಾಡಿ, ಪಾಸಿಟಿವ್ ಆಗಿರಿ, ಮ್ಯಾನಿಫೆಸ್ಟ್ ಮಾಡಿ, ಪ್ರೇಯರ್ಸ್ನ ಮಾಡಿ. ದಿಸ್ ರಿಲೇಶನ್ಶಿಪ್ ಕ್ಯಾನ್ ಹೀಲ್ ಅಂತ ಹೇಳ್ತೀನಿ. ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಲ್ಯಾಪಿಸ್ ಲಜೂಲಿನ ಚೂಸ್ ಮಾಡ್ಕೊಂಡಿದ್ದೀರಾ? ಸೊ ಇವಾಗ ನೋಡೋಣ, ಎಕ್ಸ್ ಪರ್ಸನ್ ನಿಮ್ಮನ್ನ ಈಗಲೂ ಇಷ್ಟಪಡ್ತಾ ಇದ್ದಾರಾ, ಪ್ರೀತಿ ಮಾಡಿದಾರಾ ಅಂತ ನೋಡೋಣ. ಸೊ ಬಾಟಮ್ ಆಫ್ ದಿ ಕಾರ್ಡ್ 3 ಆಫ್ ಕಪ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಸೆಕೆಂಡ್ ಪೈಲ್ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ, 3 ಕಪ್ಸ್, ಪೇಜ್ ಆಫ್ ವ್ಯಾನ್ಸ್, ಕ್ವೀನ್ ಆಫ್ ಪೆಂಡಲ್ಸ್, 9 ಆಫ್ ವ್ಯಾನ್ಸ್, 10 ಆಫ್ ಸೋರ್ಡ್ಸ್, ಅದರ ಜೊತೆಗೆ 8 ಆಫ್ ವ್ಯಾನ್ಸ್, ಆಫ್ ಕಪ್ಸ್, ಅಂಡ್ ಐ ಹ್ಯಾವ್ ಕ್ವೀನ್ ಆಫ್ ವ್ಯಾನ್ಸ್. ಓಕೆ ಗೈಸ್, ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದರೆ, ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಇನ್ನೂ ಪ್ರೀತಿ ಮಾಡ್ತಾ ಇದ್ದಾರಾ, ನಿಮ್ಮ ನೆನಪುಗಳ ಜೊತೆಗೆ ಇದ್ದಾರಾ ಅನ್ನೋದಾದ್ರೆ, ಐ ಥಿಂಕ್ ನಿಮ್ಮ ನೆನಪುಗಳಲ್ಲಿ ಒಂದು ವ್ಯಕ್ತಿ ಇದ್ದಾರೆ. ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಇನ್ ಲವ್ ವಿತ್ ಯು ಅಂತ ನಾನು ಹೇಳ್ಬೋದು. ಅವರು ನಿಮ್ಮನ್ನ ಇವಾಗ ಇಷ್ಟಪಡ್ತಾ ಇಲ್ಲ, ಪ್ರೀತಿ ಮಾಡ್ತಾ ಇಲ್ಲ. ಹಾಗಂತ ಹೇಳಿ ಅವರು ನಿಮ್ಮನ್ನ ಕಂಪ್ಲೀಟಾಗಿ ಮರ್ತೋಗಿದ್ದಾರೆ ಅಂತನೂ ಅಲ್ಲ. ನಿಮ್ಮ ನೆನಪುಗಳು ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಕಾಡುತ್ತೆ. ಆ್ಯಂಡ್ ನಿಮ್ಮ ನೆನಪುಗಳು ಬಂದಾಗ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿಗೆ ತುಂಬಾ ಬೇಜಾರಾಗ್ತಾರೆ, ತುಂಬಾ ಲೋ ಫೀಲ್ ಮಾಡ್ತಾರೆ. ಬಿಕಾಸ್ ದ ಸಪ್ರೇಷನ್, ಈ ಒಂದು ಸಪ್ರೇಷನಿಂದ, ಬ್ರೇಕಪ್ ಸಿಚುಯೇಷನಿಂದ ಈ ಒಂದು ವ್ಯಕ್ತಿಗೆ ತುಂಬಾ ಪೇಯ್ನ್ ಕೂಡ ಆಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ದಿಸ್ ಪರ್ಸನ್ ಇಸ್ ಇನ್ ಅ ರಿಲೇಷನ್ಶಿಪ್, ಅಥವಾ ಈಗ ಆಲ್ರೆಡಿ ಈ ಒಂದು ವ್ಯಕ್ತಿ ಮ್ಯಾರಿಡ್ ಕೂಡ ಇರ್ಬೋದು ಅಂತಲೂ ಕೂಡ ನಂಗೆ ಎನರ್ಜೀಸ್ ಬರ್ತಾ ಇದೆ. ಅಥವಾ ಒಂದು ಮದುವೆ ಆಗಿರುವಂಥ ವ್ಯಕ್ತಿ ಜೊತೆಗೆ ನೀವು ಕನೆಕ್ಷನಲ್ಲಿ ಬಂದಿರ್ಬೋದು. ಈ ಥರ ಐ ಆಮ್ ಫೀಲಿಂಗ್ ದಿಸ್ ಕೈಂಡ್ ಆಫ್ ಎನರ್ಜಿ.
ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮ ನೆನಪುಗಳಿಂದ ಆಚೆಗೆ ಬರೋಕ್ಕಾಗ್ತಾ ಇಲ್ಲ. ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಕಳೆದಿರೋಂಥ ಸಮಯಗಳಿಂದ ಆಚೆಗೆ ಬರೋಕ್ಕಾಗ್ತಾ ಇಲ್ಲ. ದಿಸ್ ಪರ್ಸನ್ ಇಸ್ ರಿಯಲಿ ಸ್ಟ್ರಗ್ಲಿಂಗ್ ಅಂತ ಹೇಳ್ಬೋದು. ಪೇಯ್ನಲ್ಲಿದ್ದಾರೆ, ಹರ್ಟ್ ಆಗ್ತಾ ಇದ್ದಾರೆ. ಸೊ ಅವರ ಲೈಫಲ್ಲಿ ಎಲ್ಲನೂ ಕೂಡ ಇದ್ದರೂ ಅವರು ಹ್ಯಾಪಿಯಾಗಿಲ್ಲ. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ದ ಎನರ್ಜಿ. ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಇನ್ ಲವ್. ಅವ್ರಿಗೆ ಪ್ರೀತಿ ಅಂತ ಇಲ್ಲ, ತುಂಬಾನೇ ಎಮೋಷ್ನಲ್ ಆಗ್ತಾರೆ. ವೆನ್ ಇಟ್ ಕಮ್ಸ್ ಟು ಯು, ಅವರು ತುಂಬಾನೇ ಎಮೋಷ್ನಲ್ ಆಗ್ತಾರೆ, ತುಂಬ ಬೇಜಾರಾಗತ್ತೆ. ಯಾಕಂತಂದರೆ ಎಲ್ಲೋ ಒಂದು ಕಡೆ ಅವರು ನೀವು ಚೆನ್ನಾಗಿರ್ಬೇಕು ಅಂತ ಬ್ಲೆಸ್ ಮಾಡ್ತಾ ಇದ್ದಾರೆ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಒಂದು ಒಳ್ಳೆ ದಾರಿನಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಅದೇ ರೀತಿ ಅವ್ರ ಲೈಫ್ ಈ ಥರ ಒಂದಿಗೆ ಯೋಚನೆಗಳಿದೆ ಅಂತ ಹೇಳ್ಬೋದು. ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸಮ್ ಒನ್ ಹೂ ಆಲ್ವೇಸ್ ಥಿಂಕ್, ಅಂದರೆ ಅವ್ರ ಬಗ್ಗೆ ಅವ್ರು ಜಾಸ್ತಿ ಯೋಚನೆ ಮಾಡೋದಿಲ್ಲ. ಸೊ ಲೈಫ್ ಹೇಗೆ ಕರ್ಕೊಂಡು ಹೋಗುತ್ತೆ ಅದ್ರ ಪ್ರಕಾರನೇ ನಡ್ಕೊಂಡು ಹೋಗುವಂಥ ವ್ಯಕ್ತಿ ಇವರು. ಸೊ ಯಾವುದಕ್ಕೂ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಾಗಿರಲಿ, ವರಿ ಮಾಡ್ಕೊಳ್ಳೋದಾಗಿರಲಿ, ಅಥವಾ ನಂಗೇನೋ ಸಿಕ್ಕಿಲ್ಲ ಅನ್ನೋ ಒಂದು ರೆಗ್ರೆಟಲ್ಲಿ ಇರೋದಿಲ್ಲ. ಬಟ್ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ನಿಮ್ಮ ನೆನಪುಗಳಿಂದ ಅವ್ರ ಆಚೆಗೆ ಸಂಪೂರ್ಣವಾಗಿ ಬಂದಿಲ್ಲ. ನಿಮ್ಮ ನೆನಪುಗಳ ಜೊತೆಗೇ ಅವರು ಲೈಫಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಥಿಂಕ್ ಈ ಒಂದು ವ್ಯಕ್ತಿ, ಐ ಥಿಂಕ್ ಅವ್ರಿಗೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಫ್ಯೂಚರಲ್ಲಿ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ಡೆಫಿನೆಟ್ಲಿ ಅವರು ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರೋದಕ್ಕೆ ಬಯಸ್ತಾರೆ ಅಂತ ಹೇಳ್ಬೋದು. ಸೊ ಮಾತಾಡೋದಕ್ಕೆ ಅಥವಾ ಕಮ್ಯುನಿಕೇಷನಲ್ಲಿ ಇರೋದಕ್ಕೆ ಅಥವಾ ನಿಮ್ಗೇನಾದರೂ ಅವರು ಎಲ್ಪ್ ಮಾಡಬೇಕು ಅಂತ ಅವ್ರಿಗೆ ಏನಾದರೂ ಇತ್ತು ಅಂದರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಹ್ಯಾವಿಂಗ್ ದಟ್ ಫೀಲಿಂಗ್. ಸೊ ನನ್ನ ಕಡೆಯಿಂದ ಅವ್ರಿಗೆ ಏನಾದರೂ ಎಲ್ಪ್ ಆದರೆ ಅಥವಾ ಎಲ್ಲಿ ಬೇಕು ಅಂತ ಅಂದರೆ, ಅಥವಾ ಅವ್ರಿಗೆ ನನ್ನ ಕಾಂಟ್ಯಾಕ್ಟಲ್ಲಿ ಇರಬೇಕಂತ ಅವ್ರಿಗೆ ಇಂಟ್ರೆಸ್ಟ್ ಇತ್ತು, ಅಥವಾ ಅವರೇನೋ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಐ ಶುಡ್ ಬಿ ವಿತ್ ದೆಮ್ ಅಂತ ಅವ್ರಿಗೆ ಫೀಲಿಂಗ್ ಇದೆ. ಐ ಥಿಂಕ್ ಮುಂದೆ ಅವ್ರಿಗೆ ಫ್ಯೂಚರಲ್ಲಿ ಆ ಥರ ಸಮಯ ಅಥವಾ ನೀವು ಓಕೆ ಆಗಿ ಅವ್ರಿಗೆ ಏನಾದರೂ ನೀವು ಕಾಂಟ್ಯಾಕ್ಟಲ್ಲಿ ಇರ್ತೀನಿ ಅಂತ ನಿಮ್ಮ ಅಪ್ರೂವಲ್ ಕೊಟ್ಟರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಬಿ ಇನ್ ಅ ಕಾಂಟ್ಯಾಕ್ಟ್. ಸೊ ಇದನ್ನು ಅಶ್ಯೂರ್ ಮಾಡ್ಬೋದು ನಾನು. ಬಟ್ ರಾದರ್ ದೆನ್ ದಟ್ ಅವ್ರಿಗೆ ನಿಮ್ಮಿಂದ ಏನು ಅಡ್ವಾಂಟೇಜ್ ಬೇಕಾಗಿಲ್ಲ. ಲೈಕಿನ ಅವ್ರಿಗೆ ನೀವು ತುಂಬಾ ಎಲ್ಪ್ ಮಾಡಿದ್ದೀರಾ, ಫಿನಾನ್ಷಿಯಲಿ ಆಗಿರ್ಬೋದು, ಮೆಂಟಲಿ, ಫಿಸಿಕಲಿ. ನೀವು ಈ ಒಂದು ವ್ಯಕ್ತಿಗೆ ಎಲ್ಪ್ ಮಾಡಿದ್ದೀರಾ. ಸೊ ಅದು ಎಲ್ಲದಕ್ಕೂ ಅವರು ನಿಮಗೆ ಕ್ರೆಡಿಟ್ಸ್ ಡೆಫಿನೆಟ್ಲಿ ಅವರ ಮನಸ್ಸಿನಲ್ಲಿದೆ, ಅವರ ಹೃದಯದಲ್ಲಿದೆ. ಆ್ಯಂಡ್ ಅವ್ರಿಗೆ ನಿಮ್ಮ ಪ್ಲೇಸ್ನ ಯಾರಿಗೂ ಕೂಡ ಕೊಟ್ಟಿಲ್ಲ. ಸಿ ವೆನ್ ಇಟ್ ಕಮ್ಸ್ ಟು ಅ ರಿಲೇಷನ್ಶಿಪ್, ಇಟ್ ಡಸಂಟ್ ಮ್ಯಾಟರ್ ಫಿಸಿಕಲಿನೇ ಅಪಿಯರೆನ್ಸಿಂದನೇ ಆ ಒಂದು ವ್ಯಕ್ತಿನ ಪಡ್ಕೊಳ್ಳೋದು ಅಂತಲ್ಲ. ಸೊ ಈ ಒಂದು ವ್ಯಕ್ತಿಗೆ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಮೆಚೋರ್ಡ್ ಎನಫ್. ಸೊ ಅವರು ಜಾಸ್ತಿ ಲಾಜಿಕಲಿ ಯೋಚನೆ ಮಾಡ್ತಾರೆ, ಎಮೋಷ್ನಲಿ ಅವ್ರು ಯಾವುದೂ ಯೋಚನೆ ಮಾಡೋದಿಲ್ಲ. ತುಂಬ ಲಾಜಿಕಲ್ ಆಗಿ ಯೋಚನೆ ಮಾಡ್ತಾರೆ. ಲೈಫ್ ಹೇಗೆ ಹೋಗುತ್ತೆ ಹಂಗೆ ಹೋಗೋಣ, ಲೈಫ್ಗೆ ನಾವು ಯಾವುದೇ ಕಾರಣಕ್ಕೂ ಸ್ಟೋನ್ ಹಾಕಬಾರ್ದು, ಅಂದರೆ ಕಲ್ಲು ಹಾಕಬಾರ್ದು. ಲೈಫ್ ಹೇಗೆ ಕರ್ಕೊಂಡು ಹೋಗುತ್ತೆ ಅದೊಂದು ಒಳ್ಳೆ ಜಾನರ್ಗೆ ಕರ್ಕೊಂಡು ಹೋಗುತ್ತೆ. ವಿ ಆರ್ ಡೂಯಿಂಗ್ ಅ ಗುಡ್ ಕರ್ಮಾಸ್ ಇಯರ್. ಸೊ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ. ನಂಗೆ ಒಳ್ಳೇದು ಮಾಡಿದ್ದೀನಿ, ಒಳ್ಳೇದಾಗತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗತ್ತೆ. ಸೊ ಎರಡೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅವ್ರ ಲೈಫಲ್ಲಿ. ದಿಸ್ ಪರ್ಸನ್ ಇಸ್ ಆಲ್ವೇಸ್ ಲಾಜಿಕಲಿ ಮೆಚೋರ್ಡ್ ಆಗಿ ಯೋಚನೆ ಮಾಡ್ತಾರೆ. ಯಾವುದೂ ಕೂಡ ಅವರ ಎಮೋಷ್ನಲಿಂದ ಅವ್ರ ಲೈಫ್ ಡಿಸಿಷನ್ ಅವ್ರು ತೊಗೊಂಡಿಲ್ಲ. ಸೊ ವೆನ್ ಇಟ್ ಕಮ್ಸ್ ಟು ಯು ಅಗೇನ್ ಅವ್ರು ಲಾಜಿಕಲಿನೇ ಯೋಚನೆ ಮಾಡ್ತಾ ಇದ್ದಾರೆ. ಇವಾಗ ಸಪ್ರೇಷನ್ ಆಗಿದೆ, ದಟ್ ಕೆನಾಟ್ ಬಿ ಚೇಂಜ್ಡ್, ಅದನ್ನು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಇವಾಗ ಮುಂದೆ ಏನು ಮಾಡ್ಬೋದು ಆ ಒಂದು ವ್ಯಕ್ತಿಗೆ, ಲೈಕ್ ಎಲ್ಪ್ ಆಗಿರ್ಬೋದು, ಅಥವಾ ಸಮ್ ಕೈಂಡ್ ಆಫ್ ಎನರ್ಜಿ ಐ ಆಮ್ ಗೆಟಿಂಗ್, ಲೈಕ್ ಕಾಂಟ್ಯಾಕ್ಟಲ್ಲಿ ಇರೋದು, ಈ ಥರ ಒಂದು ವ್ಯಕ್ತಿಗೆ ಇರಬೇಕಂತ ಅವ್ರಿಗೆ ಡೆಫಿನೆಟ್ಲಿ ಆಸೆ ಇದೆ. ಬಿಕಾಸ್ 8 ಆಫ್ ವ್ಯಾಂಡ್ಸ್ ಇದೆ, 9 ಆಫ್ ವ್ಯಾಂಡ್ಸ್ ಇದೆ, ಪೇಜ್ ಆಫ್ ವ್ಯಾಂಡ್ಸ್ ಇದೆ, ಕ್ವೀನ್ ಆಫ್ ಕಪ್ಸ್ ಇದೆ. ಐ ಥಿಂಕ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಇನ್ ದ ಕ್ಯಾಶುವಲ್ ವೇ, ಇನ್ ದ ಒಂದು ಗುಡ್ ವೆಲ್ ವಿಷರ್ ಆಗಿ. ಸೊ ಈ ಥರ ಅವ್ರಿಗೆ ಇರಬೇಕಂತ ಆಸೆ ಇದೆ. ಸೊ ಡೆಫಿನೆಟ್ಲಿ ಅದೆಲ್ಲ ಅವ್ರು ಆಸೆ ಪಟ್ಟಿದಂಗೆ ಆಗುತ್ತಾ ಅನ್ನೋದು ಅಗೇನ್ ಅವ್ರಿಗೆ ಕ್ವೆಶ್ಚನ್ ಮಾರ್ಕ್ ಕೂಡ ಇದೆ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಕೆನಾಟ್ ಬಿ ಮೂವ್ಡ್ ಆನ್. ಸೊ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ ನಿಮ್ಮ ನೆನಪುಗಳಿಂದ. ಸೊ ಡೆಫಿನೆಟ್ಲಿ ಅವರು ಅಂದರೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ದಟ್ ಹೇಗಾದರೂ ಸರಿ ಈ ಒಂದು ವ್ಯಕ್ತಿ ಜೊತೆಗೆ ನಾನು ಕಾಂಟ್ಯಾಕ್ಟಲ್ಲಾದರೂ ಇರಬೇಕು ಅನ್ನೋದು ಇವರ ಮನಸ್ಸಿನಲ್ಲಿ ಇದೆ ಅಂತ ಹೇಳ್ತಾ. ಸೊ ಎಸ್ ಗೈಸ್, ಐ ಥಿಂಕ್ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಗಾಡ್ ಬ್ಲೆಸ್ ಯು ಗೈಸ್.